ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ವರ್ಣಿಕಾ ಅವರು. ಇವತ್ತು ಪೋರ್ಕ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು. ನಮ್ಮ ಹಾಸನ್ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಪ್ರೆಸೆಂಟೇಷನಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾಡೋದು ಕೂಡ ತುಂಬ ಈಸಿಯಾಗಿದೆ. ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ನನ್ನ ತಮ್ಮ ಇಲ್ಲಿ ಎಲ್ಲ ಹೆಚ್ಕೊಡ್ತಾ ಇದ್ದಾನೆ, ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ಇಬ್ಬರು ಸೇರ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಬೇಗ ಮಾಡ್ಕೋಬೋದು ನೋಡಿ. ಫಸ್ಟು ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಡೈರೆಕ್ಟಾಗಿ ಪೋರ್ಕ್ ಪೀಸಸ್ನ ಹಾಕ್ಕೊಳ್ಳಿ. ನೀಟಾಗಿ 2-3 ಸಲ ತೊಳ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೀರೇನು ಹಾಕಕ್ಕೆ ಹೋಗಿ ಅದನ್ನಲ್ಲಿ ಬಿಡ್ಕೊಳ್ಳುತ್ತೆ ಮಾಂಸನೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಆಮೇಲೆ ಅದು ಹಂಗೆ ಉಂಗೋದಕ್ಕೆ ಬಿಡಿ, ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ. ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀವಿ ನಾವು 1 kg ಮಟನ್ಗೆ. 2 ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ. ಒಂದು 15-20 ಮಿನಿಟ್ಸಲ್ಲಿ ಆಗೋಗುತ್ತೆ. ಈ ಥರ ಮಾಡಿ ನೋಡಿ, ಬೇಗನೆ ಆಗುತ್ತೆ. ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಆವಾಗವಾಗ ಕೈ ಆಡ್ತಾ ಇರಿ. ನಾವು ನೀರು ಹಾಕಿಲ್ದಿರೋದ್ರಿಂದ ಬೇಗ ಒತ್ತೋಗೋ ಚಾನ್ಸಸ್ ಇದೆ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು 1 ಸ್ಪೂನು 1.5 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ನೀರು ಏನೋ ಹಾಕಕ್ಕೆ ಹೋಗಬೇಡಿ, ಹಾಗೆ ಡ್ರೈ ರೋಸ್ಟ್ ಥರ. ಇಷ್ಟು ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ತುಂಬ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ನ್ಯಾಚುರಲಾಗಿ. ಆ ನೀರಲ್ಲಿ ಬೇಯಿಸಿದಷ್ಟು ಇನ್ನೂ ಟೇಸ್ಟ್ ಬರುತ್ತೆ, ಯಾವುದೇ ಆಗಿರ್ಬೋದು, ಮಟನ್, ಚಿಕನ್, ಪೋರ್ಕು. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಅದರಲ್ಲೇ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳೋಕ್ಕೆ ಅಂತ ಹಂಗೆ ಬಿಟ್ಟಿದ್ದೀವಿ. ಇವಾಗ ನೋಡ್ಬೋದು ಅದರಲ್ಲಿರೋವಂಥ ನೀರೆಲ್ಲ ಬಂದು ಚೆನ್ನಾಗಿ ಮಾಂಸ ನೀರನ್ನೆಲ್ಲ ಬಿಟ್ಕೊಂಡು ಇವಾಗ ನೀರೆಲ್ಲ ಆದಷ್ಟು ಕಮ್ಮಿ ಆಗಿದೆ. ಇವಾಗ ವಿಸಲ್ ಹಾಕ್ಸೋದಕ್ಕೆ 1 ಲೋಟ ಇಲ್ಲ ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀರು ಹಾಕ್ಕೊಂಡು ಒಂದು 5-6 ವಿಸಲ್ ಹಾಕ್ಕೊಳ್ಳಿ. ಆಮೇಲೆ ಮೇಯ್ನ್ ಇದರಲ್ಲಿ ಏನು ಮಸಾಲೆ ಟೇಸ್ಟ್ ಕೊಡುತ್ತೆ ಅಂದರೆ ಅದನ್ನ ಹುರ್ಕೊಳ್ಳೋದ್ರಿಂದ. ಸೊ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ಗೆ 2 ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಬೇಗ ಹೊತ್ತೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಆದಷ್ಟು ಬ್ರೌನ್ ಕಲರ್ ಬರಬೇಕು, ಅಷ್ಟೊತ್ತೂ ಚೆನ್ನಾಗಿ ಹುರ್ಕೊಳ್ಳಿ. 1 ಸ್ಪೂನ್ ಇಟ್ಕೊಂಡು. ಈ ಕರಿಗೆ ಮೇಯ್ನ್ ಟೇಸ್ಟ್ ಕೊಡೋದೇನೆ ಈ ಉರಿಯೋದ್ರಿಂದನೇ ತುಂಬ ಟೇಸ್ಟ್ ಬರುತ್ತೆ. ಅದು ಆದಷ್ಟು ಬ್ರೌನ್, ಲೈಟಿಶ್ ಬ್ರೌನ್ ಬರುತ್ತೆ, ಅಲ್ಲಿ ತನಕನೂ ಹುರ್ಕೊಳ್ಳಿ. ನೋಡಿ, ಹುರ್ಕೊಂಡಾದ್ಮೇಲೆ ಅದನ್ನ ನಾವು ಸೈಡಿಗೆ ಬೇರೆ ಟೈಪಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಬರೀ ಧನಿಯಾ ಪುಡಿ ಅಷ್ಟೇ. ಅದೇ ಮೆಥಡಲ್ಲಿ ನಾವಿಲ್ಲಿ 2 ಸ್ಪೂನ್ ಖಾರ ಪುಡಿ ಕೂಡ ತೊಗೊಂಡಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಆದಷ್ಟು ಸ್ವಲ್ಪ ಬ್ರೌನ್ ಆಗೋ ರೇಂಜ್ ತನಕನೂ ಹುರ್ಕೊಳ್ಳಿ. ಎರಡೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು, ನೆನಪಿರಲಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಉರಿಯೋ ಟೈಮಲ್ಲಂತೂ ಕಿಟಕಿ ಬಾಗಿಲನ್ನೆಲ್ಲ ತೆಗೆದುಕೊಬಿಡಿ, ಯಾಕೆಂದರೆ ಘಾಟಿಂದ ಜಾಸ್ತಿ ಇರೋಕ್ಕಾಗಲ್ಲ ಒಳಗಡೆ. ಆಮೇಲೆ ಈಗ ಏನು ಖಾರ ಪುಡಿ ಹುರಿದಿದ್ವಲ್ಲ, ಆ ಖಾರ ಪುಡಿಗೇನೆ ಧನಿಯಾ ಪುಡಿ ಹುರ್ಕೊಂಡಿದ್ವಲ್ಲ ಸೈಡಲ್ಲಿ, ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಇನ್ನೊಂದು ಸಲ ಎರಡನ್ನೂ ಸೇರಿಸಿ ಹುರ್ಕೊಳ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಕಲರ್ ಬೇಕಿತ್ತು ನಮಗೆ, ಅದಕ್ಕೇನೆ.
ನಿಮ್ಗೆ ಅಷ್ಟೇ ಸಾಕು ಕಲರ್ ಅಂದರೆ ಅಷ್ಟೇ ಸಾಕು ಅಂತ ಇಟ್ಕೋಬೋದು, ಸಾಕಾಗುತ್ತದೇನೆ. ಬಟ್ ನಮ್ಗೆ ಇಲ್ಲೊಂದು ಚೂರು ಇನ್ನೂ ಬ್ರೌನ್ ಬೇಕಿತ್ತು, ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಉರಿತಾ ಇದ್ದೀವಿ. ಎಷ್ಟು ಉರಿತಿರೋ ಅಂದರೆ ಎಷ್ಟು ಲೋ ಫ್ಲೇಮಲ್ಲಿ, ಜಾಸ್ತಿ ಒತ್ತೋದ್ರೆ ಚೆನ್ನಾಗಿ ಬರೋಲ್ಲ, ಉರಿತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಪೋರ್ಕ್ದು. ಬಿಡ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದ್ದಾನೆ ನನ್ನ ತಮ್ಮ, ಫುಲ್ ಪ್ರೊಫೆಷ್ನಲಾಗಿ. ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬಿಡ್ಬೋದು, ಟೈಮ್ ಇರಲ್ಲ ಅಂದರೆ ಒಂದು 20 ಮಿನಿಟ್ಸಲ್ಲೇ ಬೇಗ ಮಾಡ್ಕೊಬಿಡ್ಬೋದು. ನಮ್ಮ ಮನೇಲಂತೂ ಯಾವಾಗ ಪೋರ್ಕ್ ತಂದ್ರೂ ಇದೇ ಥರ ಸ್ಟೈಲಲ್ಲೇ ಮಾಡೋದು, ಎಲ್ರಿಗೂ ಇಷ್ಟ. ನೋಡಿ ಹಿಂಗಾಗಿದೆ ಲಾಸ್ಟಿಗೆ, ಹುರಿದಾದ್ಮೇಲೆ ಈ ಕಲರ್ ಬಂದಿದೆ. ಅದು ಸ್ವಲ್ಪ ಜಾಸ್ತಿ ಒತ್ತೋಗ್ಬಿಟ್ಟಿದೆ ಅನಿಸುತ್ತೆ, ನನ್ನ ತಮ್ಮ ಮಾಡ್ತಾ ಇರೋದು. ಸೊ ಇವಾಗ ನೋಡಿ ಒಂದು 5-6 ವಿಸಲ್ಸ್ ಆಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀವಿ. ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. 5-6 ವಿಸಲು ಬೆಂದಿಲ್ಲ ಅಂದರೆ ನೀವು ಇನ್ನೂ 1-2 ಹಾಕಿಸ್ಕೋಬೋದು. ವಿಸಲ್ನ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಎಣ್ಣೆ ಕೂಡ ಇದೆ. ಹಂದಿ ಮಟನಲ್ಲಿ ಜಾಸ್ತಿ ಎಣ್ಣೆ ಇರುತ್ತೆ, ದೇಹಕ್ಕೆ ಅಷ್ಟು ಒಳ್ಳೆಯದು ಅಲ್ಲ ಅಂತಾರೆ. ಅದಕ್ಕೆ ನೋಡಿ ಎಣ್ಣೆ ಎಲ್ಲ ಆದಷ್ಟು ಸೋಸ್ಕೊಳ್ತಾ ಇದ್ದೀವಿ, ಮೇಲ್ಗಡೆ ಇರೋಂಥ ಫ್ಯಾಟ್ ಎಲ್ಲನೂ. ನೀವು ಕೂಡ ಈ ಥರ ಸೋಸ್ಕೊಳ್ಳಿ, ಅದಷ್ಟು ಒಳ್ಳೆಯದಲ್ಲ ತಿನ್ನೋದು. ಅಂದರೆ ಅಪರೂಪಕ್ಕೆ ಒಕೇಶ್ನಲಿ ಓಕೆ, ಬಟ್ ಜಾಸ್ತಿನೂ ತಿನ್ನಬಾರ್ದು ಅಂತಾರೆ, ಹಾರ್ಟಿಗೆ ಒಳ್ಳೆಯದಲ್ಲ ಅಂತ ಹಂದಿ. ನೋಡಿ ಚೆನ್ನಾಗಿ ಮೇಲ್ಗಡೆ ಬಂದಿರೋ ಅಂಥ ಎಣ್ಣೆ ಎಲ್ಲನೂ ಸೋಸ್ಕೊಳ್ತಾ ಇದ್ದೀವಿ. ಇದಾದಮೇಲೆ ನಾವು ಏನು ಹುರ್ಕೊಂಡಿದ್ದೀವಲ್ಲ ಖಾರ ಪುಡಿ ಮತ್ತು ಧನಿಯಾ ಪುಡಿ, ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅದನ್ನು ವಿಸಲ್ ಹಾಕ್ಸ್ಕೊಂಡಿರೋಂಥ ಆ ಪೋರ್ಕ್ ಏನಿತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅದು ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾವು ಮೆಜರ್ಮೆಂಟಲ್ಲೇ ತಗೊಂಡಿರೋದ್ರಿಂದ ನಾವು ಫುಲ್ ಹಾಕಿದ್ವಿ ಅದನ್ನ. 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ತಿರುಗು ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಗಮ್ಮನ್ನುತ್ತೆ ಯಾವುದೇ ಅಡುಗೆ ಆದ್ರೂ. ಆಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಗಾರ್ನಿಷಿಗೆ. ನೋಡಿ ರೆಡಿಯಾಗಿದೆ ಪೋರ್ಕ್ ಕರಿ, ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿಯಾಗಿದ್ದಾಗ ತಿಂದ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀವು ರಾಗಿ ಮುದ್ದೆ ಜೊತೆಯಲ್ಲಿ, ಅಕ್ಕಿ ರೊಟ್ಟಿಲಿ, ರೈಸ್ ಜೊತೆಯಲ್ಲಿ, ಚಪಾತಿ, ಪರೋಟ ಯಾವುದ್ರ ಜೊತೆಯಲ್ಲಿ ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟ್ರೈ ಮಾಡಿ ನೀವು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ. ಇದು ಇದೇ ಥರ ಬೇರೆ ಬೇರೆ ರೆಸಿಪೀಸ್ ನಿಮ್ಗೆ ಬೇಕಂದರೆ ನನ್ನ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ನೋಡಪ್ಪ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಆಗಲೇ ಬಿಸಿ ಬಿಸಿ ಇತ್ತಲ್ಲ. ಥ್ಯಾಂಕ್ ಯು.